ನಮಸ್ಕಾರ ಸ್ನೇಹಿತರೆ, ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ. ಅದರ ಮುಖಾಂತರ ಅನೇಕ ರೀತಿ ಎಪಿಸೋಡನ್ನು ಕೊಡ್ತಾಯಿದ್ದೀವಿ. ಪ್ರಕೃತಿಯಲ್ಲಿ ಸಿಕ್ಕುವಂತಹ ನಾನಾ ರೀತಿಯ ಪದಾರ್ಥಗಳಿಂದ ನಮಗೆ ಬರುವಂತಹ ಕಾಯಿಲೆಗಳನ್ನು ಓಡಿಸುವ ಶಕ್ತಿ ಈ ಒಂದು ಪದಾರ್ಥಗಳಿದೆ. ಅದೇ ಆರ್ಟಿಫಿಷಿಯಲ್ ಅಂತೀವಲ್ಲ, ರೆಡಿಮೇಡಿಗೆ ಮೋರೆ ಹೋಗಬಾರದು. ಕಾರಣ ಇನ್ನೂ ಅನೇಕ ರೀತಿಯ ಕಾಯಿಲೆಗಳು ತರಿಸ್ಕೊತೀವಿ. ಸ್ನೇಹಿತರೆ, ನಮ್ಮ ದೇಹದಲ್ಲಿ ಹ್ಯುಮಿನಿಟಿ, ರೋಗ ನಿರೋಧಕ ಶಕ್ತಿ ಬೆಳೆಸಲು ಇದೊಂದು ದಿವ್ಯ ಔಷಧಿ. ಯಾವ ಥರ ಅನೇಕ ಎಪಿಸೋಡನ್ನು ಮಾಡಿದ್ದೀವಿ. ಇದು ಸೇವನೆಯಿಂದ, ಬೆಲ್ಲ ಮತ್ತು ಬೆಳ್ಳುಳ್ಳಿ ಸೇವನೆಯಿಂದ ಅದ್ಭುತ ನಡೀತವೆ. ಮತ್ತು 2 ಎಸಳು ಸೇವನೆಯಿಂದ ಕ್ಯಾನ್ಸರ್ ಕ್ಯೂರಕ. 2 ಎಸಳು ಬೆಳಗ್ಗೆ ಸೇವನೆ ಮಾಡೋದ್ರಿಂದ ಹಲಸಿನಿಂದ ನಮಗೆ ಅನೇಕ ರೀತಿಯ ಕಾಯಿಲೆ ಹೋಗುತ್ತೆ, ಇತ್ಯಾದಿಗಳು ಎಲ್ಲನೂ ಹೇಳಿದೆ. ಆದರೆ ಈ ಒಂದು ಕೆಲವರು ಇಷ್ಟಪಡಲ್ಲ, ಅದು ವಾಸನೆ ಇನ್ನೊಂದು ಮತ್ತೊಂದು ಅಂತ. ಈ ಬೆಳ್ಳುಳ್ಳಿಯನ್ನು ಒಂದು 1/4 kg ಬೆಳ್ಳುಳ್ಳಿಯನ್ನು ಈ ಹೊಟ್ಟು ಬಿಡಿಸಿ ಆ ಎಸಳನ್ನು ಜೇನುತುಪ್ಪ, 1/4 ಲೀಟರ್ ಜೇನುತುಪ್ಪ ಶುದ್ಧವಾದದ್ದು, ಅದಕ್ಕೆ ಹಾಕಿ ಒಂದು ಗಾಜು ಗ್ಲಾಸ್ ಸೀಸ ಇದೆಲ್ಲ ಹಾಕಿ ಬಿಟ್ಬಿಡಿ 1 ವಾರ 2 ವಾರ. ಆದಮೇಲೆ ಪ್ರತಿನಿತ್ಯ 1 ಎಸಳು ಪ್ಲಸ್ ಜೇನುತುಪ್ಪ ಇದನ್ನು ಬೆಳಗಿನ ಜಾವ ಸೇವನೆ ಮಾಡ್ತಾ ಬಂದರೆ ನಮಗೆ ಅನುಕೂಲಗಳು 1-2 ಅಲ್ಲ, ಅಷ್ಟು ಅನುಕೂಲಗಳು ದೊರೀತವೆ. ಅದರಲ್ಲೂ ರೋಗ ನಿರೋಧಕ ಶಕ್ತಿ ಜಾಸ್ತಿ ಆಗುತ್ತೆ. ಅಲ್ಲದೇ ಹೃದಯಕ್ಕೆ, ಅಲ್ಲದೇ ಕ್ಯಾನ್ಸರ್ಗೆ, ಅಲ್ಲದೇ ಒಂದಲ್ಲ ಎರಡಲ್ಲ ಎಷ್ಟೋ ರೋಗಗಳನ್ನು ತೊಲಗಿಸುವ ಶಕ್ತಿ ಈ ಒಂದು ಬೆಳ್ಳುಳ್ಳಿಗಿದೆ. ಸ್ನೇಹಿತರೆ, ಮನೆಯಲ್ಲಿ ಸಿಕ್ಕುವಂಥ ವಸ್ತುಗಳಿಂದ ನಾವು ಹೊರಗಡೆ ಹೋಗಿ ತಂದು ಅದನ್ನು ಸೇವನೆ ಮಾಡಿ ಕಾಯಿಲೆಗಳು ತರಿಸ್ಕೊಳ್ಳೋ ಬದಲು ನಮ್ಮಲ್ಲಿರುವಂಥ ವಸ್ತುಗಳನ್ನು ನಾವು ಸೇವನೆ ಮಾಡೋದ್ರಿಂದ ನಮಗೆ ಎಷ್ಟೋ ಅನುಕೂಲಕರ. ನಮಸ್ಕಾರ. ಇದನ್ನು ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ರಿಗೂ ಮುಟ್ಟಲಿ, ಪ್ರತಿಯೊಬ್ಬರು ನೋಡಲಿ, ಅವ್ರ ಮನೆಗೆ ಅವ್ರ ವೈದ್ಯರು. ನಮಸ್ಕಾರ ಸ್ನೇಹಿತರೆ.